ಅಪಹರಣ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿದೆ. ಇವತ್ತು ಸಂಜೆಯ ವೇಳೆಗೆ ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರನ್ನು ಹಾಜರುಪಡಿಸಬೇಕಿದೆ. ಜಡ್ಜ್ ಮುಂದೆ ರೇವಣ್ಣ ಅವರನ್ನು ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೋರಮಂಗಲದ ಜುಡಿಷಿಯಲ್ ಬ್ಲಾಕ್ನಲ್ಲಿ ಜಡ್ಜ್ ನಿವಾಸ ಇದೆ. ಇವತ್ತು ಭಾನುವಾರ, ಹಾಗಾಗಿ ಜಡ್ಜ್ನ ನಿವಾಸಕ್ಕೆ ಎಚ್.ಡಿ. ರೇವಣ್ಣ ಅವರನ್ನು ಕರೆದುಕೊಂಡು ಹೋಗಬೇಕಾಗುತ್ತೆ. ಯಾವುದೇ ಆರೋಪಿಯನ್ನ ಬಂಧಿಸಿದ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಈಗ ಅದೇ ಕೆಲಸಕ್ಕೆ, ಅದೇ ಫಾರ್ಮಾಲಿಟೀಸ್ಗೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ನಿನ್ನೆ ಸಂಜೆ 6:15 ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿದೆ. ಇವತ್ತು ಭಾನುವಾರ, ಕೋರ್ಟ್ ರಜೆ ಇರುತ್ತೆ. ಹಾಗಾಗಿ ನ್ಯಾಯಾಧೀಶರ ನಿವಾಸಕ್ಕೇನೆ ಎಚ್.ಡಿ. ರೇವಣ್ಣ ಅವರನ್ನು ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಹೆಚ್ಚಿನ ವಿಚಾರಣೆಗೆ ನಮ್ಮ ವಶಕ್ಕೆ ಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ತಾರೆ. ಅದಕ್ಕೆ ನ್ಯಾಯಾಧೀಶರು ಸಮ್ಮತಿಯನ್ನು ಸೂಚಿಸ್ತಾ ಇದ್ದ ಹಾಗೆ ಮತ್ತಷ್ಟು ಪ್ರಶ್ನೆಗಳ ಸುರಿಮಳೆಯನ್ನ ರೇವಣ್ಣ ಅವರ ಮೇಲೆ ಮಾಡುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಎಚ್.ಡಿ. ರೇವಣ್ಣ ಅವರನ್ನು ಹಾಜರುಪಡಿಸಬೇಕು. ಆ ಪ್ರಕ್ರಿಯೆ ಎಷ್ಟು ಗಂಟೆಗೆ ಆರಂಭ ಆಗಬಹುದು? ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಗಬಹುದು? ಮಾರುತಿ. ಖಂಡಿತ ಪ್ರೇಮ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನು ಕೋರಮಂಗಲದಲ್ಲಿರುವಂತಹ ನ್ಯಾಷನಲ್ ವಿಲೇಜ್ ಗ್ರೌಂಡ್ಸ್ ಏನಿದೆ, ಇಲ್ಲಿರುವಂತಹ ಜುಡಿಷಿಯಲ್ ಬ್ಲಾಕಲ್ಲಿ ನ್ಯಾಯಾಧೀಶರ ಮನೆ ಇದೆ. ಇಲ್ಲಿ ನ್ಯಾಯಾಧೀಶರ ಮನೆಗೆ ರೇವಣ್ಣವನ್ನು ಕರೆತರ್ತಾರೆ. ಬಂಧನಗೊಳಪಡಿಸಿದಂಥ 24 ಗಂಟೆಗಳ ಒಳಗೆ ಅವರನ್ನು ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಇದು ಕಾನೂನಿನ ನಿಯಮ ಇರೋದ್ರಿಂದ ಈಗಾಗಲೇ SIT ಅಧಿಕಾರಿಗಳ ತಂಡ ನಿನ್ನೆ ರಾತ್ರಿಯಿಂದ ರೇವಣ್ಣ ಅವರ ವಿಚಾರಣೆ ನಡೆಸ್ತಿದ್ದಾರೆ. ವಿಚಾರಣೆ ಬಳಿಕ ಇವತ್ತು ಮಧ್ಯಾಹ್ನದ ಬಳಿಕ ಅವರನ್ನು ನೇರವಾಗಿ SIT ಕಚೇರಿಯಿಂದ ಈ ಜುಡಿಷಿಯಲ್ ಬ್ಲಾಕಲ್ಲಿರುವಂತಹ ನ್ಯಾಯಾಧೀಶರ ಮನೆಗೆ ಕರೆತಂದು ಇಲ್ಲಿ ವಿಚಾರಣೆ ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡಿ ಮುಂದಿನ ಪ್ರೊಸೀಜರ್ ಅಂದರೆ ನಮಗೆ ಹೆಚ್ಚಿನ ವಿಚಾರಣೆಗೆ ಅಗತ್ಯ ಇದೆ, ವಿಚಾರಣೆ ಮಾಡೋದಕ್ಕೋಸ್ಕರ ಇವರನ್ನು ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾಕಂದರೆ ನಿನ್ನೆ ಅವರನ್ನು ಬಂಧನ ಒಳಪಡಿಸಿದ ನಂತರದಲ್ಲಿ ನಿನ್ನೆ ರಾತ್ರಿಯಿಂದ ವಿಚಾರಣೆ ನಡೆಸ್ತಿದ್ದಾರೆ. ಜೊತೆಗೆ ದೊಡ್ಡ ಮಟ್ಟದ ಕೇಸ್ ಆಗಿರೋದ್ರಿಂದ ಸಾಕಷ್ಟು ವಿಚಾರಣೆ ನಡೆಸೋ ಸಂತ್ರಸ್ತೆ ಏನು ಕಿಡ್ನಾಪ್ KR ನಗರ ಆಗದಂತಹ ಕಿಡ್ನಾಪ್ ಕೇಸ್ ಮೂಲಕ ಕಿಡ್ನಾಪ್ ಕೇಸಲ್ಲಿ ಇವರನ್ನು A1 ಆರೋಪಿಯಾಗಿದ್ದಾರೆ. ಈ ಕಿಡ್ನಾಪ್ ಕೇಸಿನ ಪ್ರಕರಣದ ಹಿನ್ನೆಲೆಯಲ್ಲಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈಗಾಗಲೇ ಆ ಕೇಸಿನ ಸಂಬಂಧಪಟ್ಟ SIT ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನು ರೇವಣ್ಣ ಅವ್ರನ್ನ ಕೇಳ್ತಿದ್ದಾರೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರನ ಪಡೆದ ನಂತರದಲ್ಲಿ ಇಲ್ಲಿಗೆ ಕರೆತಂದು ಇನ್ನೂ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಕರೆತಂದು ನಾವು ಇಲ್ಲಿ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳುವಂಥ ಸಾಧ್ಯತೆ ಇದೆ. ಈಗಾಗಲೇ ಜುಡಿಷಿಯಲ್ ಬ್ಲಾಕ್ ಏನಿದೆ, ಇಲ್ಲಿ ರೇವಣ್ಣನ ಕರೆತರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಕೋರಮಂಗಲ ಲೋಕಲ್ ಸ್ಟೇಷನ್ನ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಿದ್ದಾರೆ. ಅವರು ಬರೋ ವೇಳೆಗೆ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಲಾಗ್ತಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.